ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಟಿವಿ9 ನಲ್ಲಿ ದರ್ಶನ್ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಬಳಿಕ ಏನೇನ್ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಕೊಲೆ ನಂತರದಲ್ಲಿ ದರ್ಶನ್ ಏನೇನ್ ಮಾಡಿದ್ರು, ಮೈಸೂರಿಗೆ ತೆರಳೋ ಮುನ್ನ ಬೆಂಗಳೂರಿನಲ್ಲಿ ಮಾಡಿದ್ದೇನು, ಮೈಸೂರಿಗೆ ಹೋಗಿದ್ರು ಅದಕ್ಕೂ ಮುಂಚಿತವಾಗಿ ಏನೇನಾಯ್ತು ಅಂತ, ರಕ್ತದ ಕಲೆ ತೊಳೆದುಕೊಂಡು ದರ್ಶನ್ ಇದ್ದ ರೀತಿಯೇ ವಿಚಿತ್ರವಾಗಿತ್ತು. ಕೊಲೆ ಬಳಿಕ ಪೂಜೆಯಲ್ಲಿ ಭಾಗಿಯಾಗಿದ್ದಂತ ನಟ ಭಯಂಕರ. ರೇಣುಕಾಸ್ವಾಮಿ ಕೊಲೆ ಬಳಿಕ ಪೂಜೆಯಲ್ಲಿ ಭಾಗಿಯಾಗಿದ್ರು ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮನೆಯಲ್ಲಿ ನಡೆದಂತ ಪೂಜೆಯಲ್ಲಿ ದರ್ಶನ್ ಇದ್ರು, ಭಾಗಿಯಾಗಿದ್ರು. ಬನಶಂಕರಿ ಅಪಾರ್ಟ್ಮೆಂಟ್ ಇರುವಂತ ಮನೆಯಲ್ಲಿ ಪೂಜೆ ಇತ್ತು. ಭಾನುವಾರ ಬೆಳಿಗ್ಗೆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪೂಜೆ ನಂತರ ಅಲ್ಲಿಯೇ ಉಪಹಾರ ಕೂಡ ಸೇವನೆ ಮಾಡಿದ್ರು ದರ್ಶನ್. ಇದೆಲ್ಲವೂ ಕೂಡ ಕೊಲೆಯಾದ ನಂತರದಲ್ಲಿ ನಡೆದಿರೋದು. ಈ ಪೂಜೆಯಲ್ಲಿ ವಿಜಯಲಕ್ಷ್ಮಿ ತಾಯಿ, ತಂಗಿ ಕೂಡ ಭಾಗಿಯಾಗಿದ್ರು. ತಂಗಿಯ ಪತಿ ಮತ್ತೆ ತಂಗಿಯ ಮಗನೂ ಕೂಡ ಭಾಗಿಯಾಗಿದ್ರು. ಇನ್ನು ಪೂಜೆ ಬಳಿಕ ನೇರವಾಗಿ ಮೈಸೂರಿಗೆ ತೆರಳಿದ್ದಾರೆ ನಟ ದರ್ಶನ್. ಇಷ್ಟೆಲ್ಲ ಆಗಿದೆ. ಕೊಲೆ ನಡೆದ ನಂತರದಲ್ಲಿ ತಾನು ತನ್ನ ಗ್ಯಾಂಗ್ ಎಲ್ಲ ಸೇರಿ ಮಾಡಿರುವಂತ ಈ ಕೃತ್ಯ ಗೊತ್ತಾದ ನಂತರದಲ್ಲಿ ಏನೇನಾಗಿದೆ ನೋಡಿ. ಮೈಸೂರಿಗೆ ಹೋಗೋದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಇವರ ಮನೆಯಲ್ಲೇ ಬನಶಂಕರಿ ನಿವಾಸದಲ್ಲಿ ಪೂಜೆ ಇತ್ತು. ಆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ಇದ್ರು. ಇನ್ನು ಪೂಜೆ ಆದ ನಂತರದಲ್ಲಿ ಉಪಹಾರ ಸೇವನೆಯನ್ನ ಕೂಡ ಮಾಡಿದ್ದಾರೆ. ನಿಜಕ್ಕೂ ವಿಚಿತ್ರ ಅನ್ಸುತ್ತೆ. ಚಿಕ್ಕದಾಗೇನೋ ಹಲ್ಲೆ ಆಯ್ತು ಅಂದಾಗ್ಲೇ ಮೈ ನಡುಕ ಬರುತ್ತೆ. ತನ್ನ ಮೇಲೆ ಇಂಥ ಅಪವಾದ ಇದೆಯಲ್ಲ ಅನ್ನುವಂಥ ಭಯ ಇರುತ್ತೆ. ಇದೆಲ್ಲವನ್ನ ಕೂಡ ಮರೆತು ಆರಾಮಾಗಿ ಮನೆಯಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಿಜಕ್ಕೂ ನಟ ಭಯಂಕರ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಹೇಳಿಕೆ ದಾಖಲು ಮಾಡಲಾಗಿದೆ. ಪತ್ನಿಯಿಂದ ಎಲ್ಲಾ ಹೇಳಿಕೆಯನ್ನ ಇದೀಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಹೇಳಿಕೆಯನ್ನ ಪಡೆದಿದ್ದಾರೆ ಖಾಕಿ. ಅಂತ ಹೇಳಿದ್ರೆ ಕೃತ್ಯದ ದಿನ ಮನೆಗೆ ದರ್ಶನ್ ಬಂದು ಬಟ್ಟೆ ಬದಲಾಯಿಸಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಹಲವು ಮಾಹಿತಿಯನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಕೃತ್ಯದ ದಿನ ದರ್ಶನ್ ಬಳಸಿದ್ದಂತ ಶೂ ಅವೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಖಾಕಿ. ಜೊತೆಗೆ ದರ್ಶನ್ ಪತ್ನಿಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಏನೇನಾಯ್ತು, ಮನೆಗೆ ಬಂದ ನಂತರ ಹೇಗಿದ್ರು, ಏನು ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕೃತ್ಯದ ದಿನ ಮನೆಗೆ ದರ್ಶನ್ ಬಂದು ಬಟ್ಟೆ ಬದಲಾಯಿಸಿರೋ ವಿಚಾರ, ಆಮೇಲೆ ಅದನ್ನ ವಾಶ್ ಕೂಡ ಮಾಡಿದ್ರಂತೆ. ಅವತ್ತೇ ವೇರ್ ಮಾಡಿದ್ದಂತ ಜೀನ್ಸ್ ಆಗಿರ್ಬೋದು, ಶರ್ಟ್ಗಳನ್ನ ಹಾಕೊಂಡಿದ್ರಲ್ಲ ಅದನ್ನ ವಾಶ್ ಮಾಡಿದ್ರಂತೆ. ಅದಕ್ಕೆಲ್ಲ ಸಿಕ್ಕಿದ್ದಂತ ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಧರಿಸಿದ್ದಂತ ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಏನೇನಾಯ್ತು ಅನ್ನೋದನ್ನ ಹೇಳಿ ಅನ್ನೋದಾಗಿ ಕೇಳಿ ಅವರು ಕೊಟ್ಟಿರುವಂತ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ನಿವಾಸಕ್ಕೆ ತೆರಳಿ ನಿನ್ನೆ ದಿನ ಒಂದು ಕೃತ್ಯದ ಸಮಯದಲ್ಲಿ ಧರಿಸಿಕೊಂಡಿದ್ದಂತಹ ಬಟ್ಟೆಗಳನ್ನ ವಶಪಡಿಸಿಕೊಂಡಿದ್ರು.